ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶ್ರುತಿ ಅವ್ರ ಅಪ್ಪ ಅಮ್ಮ ನನ್ಗೆ ಈ ರೀತಿ ಮಾತನ್ನ ಕೇಳಿದ್ರಲ್ಲ ಅಂತ ಬೇಜಾರ್ ಮಾಡ್ಕೊಂಡು ನೀತು ಹೋಟ್ಲಲ್ಲಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ರವಿ ಬರ್ತಾನೆ. ಯಾಕ್ ನೀತು, ಹೇಳ್ದೆ ಕೇಳ್ದೆ ಈ ರೀತಿ ಬಂದ್ಬಿಟ್ಟೆ, ನಾನ್ ನಿನ್ನ ಕರಿತಾನೆ ಇದ್ದೆ, ಆದ್ರೂ ನೀನು ತಿರುಗು ನೋಡ್ಲೇ ಇಲ್ಲ ಅಂತ ರವಿ ಕೇಳ್ಬೇಕಾದ್ರೆ, ರವಿ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ, ಅಲ್ಲಿ ಫಂಕ್ಷನ್ ನಡೀತಾ ಇದೆ, ನೀವ್ ಅಲ್ಗೆ ಹೋಗಿ ಅಂತ ನೀತು ಹೇಳ್ತಿರ್ತಾಳೆ. ನೀತು ನೀನ್ ಯಾಕೆ ಅಳ್ತಾ ಇದೀಯ, ಅದನ್ನ ಮೊದ್ಲು ಹೇಳು ಅಂತ ರವಿ ಕೇಳ್ಬೇಕಾದ್ರೆ, ಅದೆಲ್ಲ ಏನೂ ಇಲ್ಲ ರವಿ, ನೀವ್ ಹೋಗಿ ಅಂತ ನೀತು ಹೇಳ್ತಾಳೆ. ಒಂದ್ ನಿಮಿಷ ನೀತು, ನೀವು ಅಪ್ಸೆಟ್ ಆಗಿರೋದಕ್ಕೆ ಕಾರಣ ಅಲ್ಲಿ ಏನೋ ಒಂದ್ ನಡೆದಿದೆ, ಅದೇನು ಅಂತ ನನ್ಗೆ ಹೇಳಿ. ನಾನ್ ನೋಡ್ಬೇಕಾದ್ರೆ ಶ್ರುತಿ ಅವ್ರ ಅಪ್ಪ ಅಮ್ಮ ನಿಮ್ ಹತ್ರ ಮಾತಾಡ್ತಾ ಇದ್ರು, ಅವ್ರ ಏನ್ ಹೇಳಿದ್ರು, ನೀವ್ ಯಾಕೆ ಅಳ್ತಿದ್ರಿ ಅಂತ ರವಿ ಕೇಳ್ಬೇಕಾದ್ರೆ, ಪ್ಲೀಸ್ ರವಿ ನಾನು ನೀನು ಕೇಳ್ಬೇಡಿ, ಶ್ರುತಿ ಇವಾಗ ರೆಸ್ಟೋರೆಂಟ್ ಓಪನ್ ಮಾಡಿದಾಳೆ, ನೀವು ಅವ್ರ ಜೊತೆನೆ ಸೇರಿ ಆ ರೆಸ್ಟೋರೆಂಟ್ ನ ನಡೆಸ್ಬೇಕು ಅನ್ಕೊಂಡಿದ್ರೆ ನೀವು ಧಾರಾಳವಾಗಿ ಇಲ್ಲಿ ಕ್ವಿಟ್ ಮಾಡಿ ಅಲ್ಲಿಗೆ ಹೋಗ್ಬೋದು ಅಂತ ನೀತು ಹೇಳ್ಬೇಕಾದ್ರೆ, ಯಾಕೆ ನೀತು ಈ ರೀತಿ ಮಾತಾಡ್ತಿದೀರಾ ಅಂತ ರವಿ ಕೇಳ್ತಾನೆ. ಅದ್ ಹಾಗಲ್ಲ, ನಿಮ್ ಮನ್ಸಲ್ಲಿ ಆ ರೀತಿ ಏನಾದ್ರೂ ಯೋಚನೆ ಇದ್ರೆ ಈಗ್ಲೇ ಹೇಳ್ಬಿಡಿ, ನಾನು ಬೇರೆ ಯಾವ್ದಾದ್ರು ಶೆಫ್ ನ ಅರೇಂಜ್ ಮಾಡ್ಕೋತೀನಿ. ನಿಮ್ ತರ ಶೆಫ್ ಸಿಗೋದು ಕಷ್ಟನೇ, ಅದು ನನ್ಗೆ ಚೆನ್ನಾಗ್ ಗೊತ್ತು, ಬಟ್ ನಾನ್ ಮ್ಯಾನೇಜ್ ಮಾಡ್ತೀನಿ, ನಿಮ್ಗೆ ಹೋಗೋ ಆಸೆ ಇದ್ರೆ ಹೋಗ್ಬೋದು ಅಂತ ನೀತು ಹೇಳ್ಬೇಕಾದ್ರೆ, ನೋಡಿ ನೀತು ನನ್ಗೆ ದೊಡ್ಡ ಬ್ಯಾಕ್ ಗ್ರೌಂಡ್ ಎಲ್ಲ ಏನೂ ಇಲ್ಲ, ನಾನ್ ಕ್ಯಾಟ್ರಿಂಗ್ ಎಲ್ಲ ಮುಗಿಸಿ ಕೆಲ್ಸ ಮಾಡ್ಬೇಕು ಅಂತ ಶುರು ಮಾಡ್ಬೇಕು ಅನ್ಕೊಂಡಾಗ ನನ್ನನ್ನ ನಂಬಿ ಕೆಲ್ಸ ಕೊಟ್ಟಿದ್ದು ನಿಮ್ಮಪ್ಪ. ನೀವು ಈ ರೆಸ್ಟೋರೆಂಟ್ ನ ಟೇಕ್ ಓವರ್ ಮಾಡ್ಬೇಕಾದ್ರೇನು ನಿಮ್ಮಪ್ಪ ನನ್ನನ್ನ ನಂಬಿ ಈ ಜವಾಬ್ದಾರಿನ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಇಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ಅದೇ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅನ್ನೋದು ನಿಮ್ ಡ್ರೀಮ್ ಅಲ್ವಾ ಅಂತ ನೀತು ಕೇಳ್ತಾಳೆ. ಅದು ನಿಜನೇ, ಆದ್ರೆ ಅದು ಇವಾಗಲ್ಲ, ನಾನು ನನ್ ಸ್ವಂತ ದುಡ್ಡಲ್ಲಿ ಓಪನ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಆದ್ರೂ ಇವಾಗ ನಾನು ಈ ಫೀಲ್ಡ್ ಅಲ್ಲಿ ಇನ್ನೂ ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ಕೊಂಡಿದೀನಿ, ನಾನ್ ಯಾವಾಗ್ಲೂ ನಿಮ್ಗೆ ಸಪೋರ್ಟಿವ್ ಆಗಿ ಇರ್ಬೇಕು ಅಂತ ಅನ್ಕೋತೀನಿ, ಇನ್ನೂ ಒಂದ್ ಸ್ವಲ್ಪ ವರ್ಷ ಈ ರೆಸ್ಟೋರೆಂಟ್ ಬಿಟ್ಟು ಹೋಗ್ಬೇಕು ಅಂತ ನನ್ ಮನ್ಸಲ್ಲಿ ಅನ್ಕೊಳ್ಳೋದಿಲ್ಲ, ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಅಂತ ರವಿ ಹೇಳ್ಬೇಕಾದ್ರೆ, ಥ್ಯಾಂಕ್ಸ್ ರವಿ ಅಂತ ನೀತು ಹೇಳ್ತಾಳೆ. ಈಗ ಹೇಳಿ ಶ್ರುತಿ ಅವ್ರ ಅಪ್ಪ ಅಮ್ಮ ಏನ್ ಹೇಳಿದ್ರು ಅಂತ ರವಿ ಕೇಳ್ಬೇಕಾದ್ರೆ, ಇಲ್ಲ ರವಿ ನನ್ನಿಂದ ನಿಮ್ ಫ್ಯಾಮಿಲಿಲಿ ತೊಂದ್ರೆ ಆಗ್ಬಾರ್ದು ಅಂತ ನೀತು ಹೇಳ್ತಾಳೆ. ನೋಡಿ ತೊಂದ್ರೆ ಜಗಳ ಅಂತ ಎಲ್ಲ ಏನೂ ಇಲ್ಲ, ಅದೇನು ಅಂತ ಹೇಳಿ ಅಂತ ರವಿ ತುಂಬಾ ಫೋರ್ಸ್ ಮಾಡಿ ಕೇಳ್ತಾನೆ. ಆಗ ಅವ್ರು ಹೇಳಿದ ಮಾತನ್ನೆಲ್ಲ ರವಿ ಹತ್ರ ನೀತು ಹೇಳ್ತಾಳೆ. ಅದನ್ನ ಕೇಳಿ ರವಿಗೆ ಕೋಪ ಬರುತ್ತೆ. ಈ ತರ ಇದುವರೆಗೂ ನನ್ನ ಹತ್ರ ಯಾರು ಮಾತಾಡಿಲ್ಲ ರವಿ, ಅವ್ರು ಈ ರೀತಿ ಹೇಳಿದಕ್ಕೆ ನನ್ಗೆ ತುಂಬಾನೇ ಬೇಜಾರಾಯ್ತು ಅಂತ ನೀತು ಅಳ್ತಾ ಹೇಳ್ಬೇಕಾದ್ರೆ, ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಹೇಗ ಅವ್ರು ಈ ರೀತಿ ಎಲ್ಲ ಮಾತಾಡ್ಬೋದು, ಸ್ವಲ್ಪನೂ ಬುದ್ಧಿ ಇಲ್ಲದೆ ಈ ರೀತಿ ಕೆಟ್ಟದಾಗ ಮಾತಾಡಿದಾರಲ್ಲ, ಅವ್ರಿಗೆ ಇವತ್ತು ನಾನು ಸುಮ್ನೆ ಬಿಡೋದಿಲ್ಲ ಅಂತ ರವಿ ಹೋಗ್ಬೇಕಾದ್ರೆ, ರವಿ ನಿಂತ್ಕೊಳ್ಳಿ ಒಂದ್ ನಿಮಿಷ, ನೀವೇನು ಕೇಳ್ಬೇಡಿ ಅಂತ ನೀತು ಹೇಳಿದಾಗ, ಇಲ್ಲ ನೀತು ಅವ್ರು ಮಾತಾಡಿದ್ ತಪ್ಪು, ಈ ರೀತಿ ಮಾತಾಡಿದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದು ನಿಮ್ ಹತ್ರ ಸಾರಿ ಕೇಳಿಸ್ತೀನಿ ಅಂತ ರವಿ ಹೇಳ್ಬೇಕಾದ್ರೆ, ಬೇಡ ರವಿ ಇದಕ್ಕೆ ನಾನ್ ಹೇಳೋದಿಲ್ಲ ಅಂತ ಹೇಳಿದ್ದು, ಈಗ ನೀವೇನಾದ್ರೂ ಕೇಳೋದಕ್ ಹೋದ್ರೆ ನಿಮ್ಗೂ ಶ್ರುತಿಗೆ ಇಬ್ರಿಗೂನು ಜಗಳ ಆಗತ್ತೆ, ಪ್ಲೀಸ್ ಇದೆಲ್ಲ ಬೇಡ ಅಂತ ನೀತು ಹೇಳಿದಾಗ, ಇಲ್ಲ ನೀತು ಅವ್ರು ನಿನ್ ಬಗ್ಗೆ ಚೀಪ್ ಆಗಿ ಮಾತಾಡಿದಾರೆ ಅಂತ ರವಿ ಹೇಳಿದಾಗ, ಇರ್ಬೋದು ನನಗೂ ಅವ್ರನ್ನ ಅಲ್ಲೇ ಬೈಬೋದಾಗಿತ್ತು, ಆದ್ರೆ ಶ್ರುತಿ ಅವ್ರ ಫಂಕ್ಷನ್ ಅಲ್ಲಿ ಯಾವ್ದೇ ರೀತಿ ಯಾವ ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಾನ್ ಬಂದಿದ್ದು, ಅದನ್ ಬಿಟ್ಟು ಅವ್ರಿಗೇನೆ ನಾನ್ ಭಯ ಪಡ್ಲಿಲ್ಲ ಅಂತ ನೀತು ಹೇಳ್ಬೇಕಾದ್ರೆ, ಶ್ರುತಿ ಅವರಪ್ಪ ಯಾವಾಗ್ಲೂ ಹೀಗೇನೆ ನೀತು, ಯಾಕಂದ್ರೆ ನಾನ್ ಶ್ರುತಿನ ಮದ್ವೆ ಆಗಿದ್ದೆ ಅವ್ರಿಗೆ ಇಷ್ಟ ಇಲ್ಲ, ಯಾವಾಗ್ಲೂ ಸ್ಟೇಟಸ್ ನೋಡ್ತಾರೆ ಅಂತ ರವಿ ಹೇಳ್ಬೇಕಾದ್ರೆ, ಹಾಗ್ ನೋಡಿದ್ರೆ ಸ್ಟೇಟಸ್ ಅಲ್ಲಿ ಅವ್ರಿಗಿಂತ ನಾನ್ ಜಾಸ್ತಿನೇ ಇದೀನಿ ರವಿ, ಅವ್ರಿಗೋಸ್ಕರ ಎಲ್ಲ ನಾನ್ ಭಯ ಪಡೋದಿಲ್ಲ, ನಮ್ ಫ್ರೆಂಡ್ಶಿಪ್ ಏನು ಅನ್ನೋದು ನನ್ ಚೆನ್ನಾಗ್ ಗೊತ್ತಿದೆ, ಈ ರೆಸ್ಟೋರೆಂಟ್ ನ ಒಂಟಿಯಾಗಿ ನಡ್ಸೋದಿಕ್ಕೆ ಧೈರ್ಯ ಕೊಟ್ಟಿರೋದೇ ನೀವು, ನಮ್ ಇಬ್ರ ಮಧ್ಯೆ ಇರೋ ಫ್ರೆಂಡ್ಶಿಪ್ ನ ಅವ್ರು ಈ ರೀತಿ ಮಾತಾಡ್ಬಿಟ್ರಲ್ಲ ಅಂತ ಸ್ವಲ್ಪ ನೋವಾಯ್ತು ಅಷ್ಟೇ, ಅದಕ್ಕೆ ಅಳು ಬಂತು ಅಂತ ನೀತು ಹೇಳಿದಾಗ, ಅವ್ರು ಮಾಡಿರೋ ತಪ್ಪಿಗೆ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ ನೀತು ಅಂತ ರವಿ ಹೇಳಿದಾಗ, ಸಾರಿ ಎಲ್ಲ ಏನ್ ಕೇಳ್ಬೇಡಿ ರವಿ, ಅವ್ರ ಕ್ಯಾರೆಕ್ಟರೇ ಆ ರೀತಿ, ಅವ್ರಿಗೆ ನೀವ್ ಯಾವಾಗ ಈ ರೆಸ್ಟೋರೆಂಟ್ ನ ಬಿಟ್ಟು ಹೋಗ್ತೀರಾ ಅಂತ ಕಾಯ್ತಾ ಇದಾರೆ, ಅದಕ್ಕೆ ಈ ರೀತಿ ಮಾತಾಡಿದಾರೆ ಅಂತ ನೀತು ಹೇಳ್ಬೇಕಾದ್ರೆ, ಶ್ರುತಿಗೆ ಏನಾದ್ರೂ ಈ ವಿಷಯ ಗೊತ್ತಾಗಿದ್ರೆ ಅವಳೆ ಅವ್ರ ಅಪ್ಪ ಅಮ್ಮನ್ನ ಚೆನ್ನಾಗ್ ಬೈದಿರೋಳು, ನಾನ್ ಇದನ್ನ ಆಮೇಲೆ ಡೀಲ್ ಮಾಡ್ತೀನಿ ಅಂತ ರವಿ ಹೇಳಿದಾಗ, ಅದು ಹಾಗಲ್ಲ ರವಿ, ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಬರಬಾರ್ದು, ನಾನ್ ಯಾವತ್ತು ನಿಮ್ಮನ್ನ ಈ ರೆಸ್ಟೋರೆಂಟ್ ಇಂದ ಹೋಗಿ ಅಂತ ಹೇಳೋದಿಲ್ಲ ಅಂತ ನೀತು ಹೇಳ್ಬೇಕಾದ್ರೆ, ನಾನು ಹೋಗೋದಿಲ್ಲ ನೀತು ಅಂತ ರವಿ ಹೇಳ್ತಾನೆ. ಹಾಗಿದ್ರೆ ನನ್ಗೊಂದು ಪ್ರಾಮಿಸ್ ಮಾಡಿ ಅಂತ ನೀತು ಕೇಳಿದಾಗ, ಏನ್ ಪ್ರಾಮಿಸ್ ಅಂತ ರವಿ ಕೇಳ್ತಾನೆ. ನೀವ್ ಅನ್ಕೊಂಡಂಗೆ ಸ್ವಂತವಾಗಿ ನೀವು ರೆಸ್ಟೋರೆಂಟ್ ನ ಓಪನ್ ಮಾಡೋವರೆಗೂ ಈ ರೆಸ್ಟೋರೆಂಟ್ ನ ಬಿಟ್ಟು ಹೋಗೋದಿಲ್ಲ ಅಂತ ನನಗೆ ಮಾತ್ ಕೊಡಿ ಅಂತ ನೀತು ಕೇಳಿದಾಗ, ರವಿ ಹಿಂದೆ ಮುಂದೆ ಯೋಚನೆ ಮಾಡದೆ ನೀತುಗೆ ಪ್ರಾಮಿಸ್ ಮಾಡ್ತಾನೆ. ಇದನ್ನ ನೋಡಿ ನೀತು ತುಂಬಾ ಖುಷಿ ಪಡ್ತಿರ್ತಾಳೆ. ಈ ಕಡೆ ಮೀನಾ ಕುಸುಮ ಅವ್ರ ಮನೆಗೆ ಹೋಗಿ ಮಾತಾಡ್ತಾ ಇರ್ಬೇಕಾದ್ರೆ, ಮೀನಾ ನಿನ್ ಕಂಡ್ರೆ ಶ್ರುತಿಗೆ ಎಷ್ಟು ಇಷ್ಟ ಅಲ್ಲ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾಳೆ ಅಂತ ಕುಸುಮ ಹೇಳ್ಬೇಕಾದ್ರೆ, ಹೌದಮ್ಮ ಸ್ವಂತ ತಂಗಿ ತರನೇ ನಾನು ಅವಳನ್ನ ನೋಡ್ತೀನಿ, ಅವಳು ಅಷ್ಟೇ ನನ್ನನ್ನ ಅಕ್ಕನ್ ತರಾನೇ ನೋಡ್ತಾಳೆ, ಅಷ್ಟು ಪ್ರೀತಿ ಮಾಡ್ತಾಳೆ ನನ್ನನ್ನ ಅಂತ ಮೀನಾ ಹೇಳ್ತಿರ್ತಾಳೆ. ಆದ್ರೆ ರೋಹಿಣಿ ಆತರ ಅಲ್ಲಮ್ಮ, ಅವಳು ಗಂಡ ಶೋರೂಮ್ ಓಪನ್ ಮಾಡ್ಬೇಕಾದ್ರೆ ನಮ್ಮನ್ನೆಲ್ಲ ಕರೀಲೇ ಇಲ್ಲ ನೋಡು ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ಅವ್ರ ಕ್ಯಾರೆಕ್ಟರೇ ಹಾಗೆ ಅಮ್ಮ, ನನ್ನನ್ನು ಅವ್ರು ಯಾವತ್ತೂ ಇಷ್ಟನೇ ಪಡೋದಿಲ್ಲ ಗೊತ್ತಾ ಅಂತ ಮೀನಾ ಹೇಳ್ಬೇಕಾದ್ರೆ, ಆ ಮನೇಲಿ ನಿನ್ಗೆ ಅತ್ತೆ ಅನ್ನೋರ್ ಬಿಟ್ರೆ ಇನ್ ಮಿಕ್ದವ್ರು ಎಲ್ರು ನಿನ್ನನ್ನ ತುಂಬಾ ಪ್ರೀತಿಸ್ತಾರೆ ಕಣೆ, ಎಲ್ರು ನಿನ್ಗೆ ಆಸರೆ ಆಗಿ ಪ್ರೀತಿಯಿಂದ ನೋಡ್ಕೊಳ್ತಿರೋದನ್ನ ನೋಡ್ತಿದ್ರೆ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಹೌದಮ್ಮ ಅಂತ ಮೀನಾ ಹೇಳ್ತಿರ್ತಾಳೆ. ನೋಡು ನಿನಗಾದ್ರೆ ದೊಡ್ಡ ಕುಟುಂಬ ಇದೆ, ಆದ್ರೆ ಕನಕನ್ಗೆ
ಹೇಳ್ಕೊಳಂತ ಕುಟುಂಬನೇ ಇಲ್ಲ ಕಣೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ಅವ್ರ ಅತ್ತೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದಾರಮ್ಮ, ಅದ್ ಸಾಕಾಗೋದಿಲ್ವಾ ಅಂತ ಮೀನಾ ಕೇಳ್ತಾಳೆ. ಅದು ನಿಜನೇ ಕಣೆ, ಇವತ್ತು ಚಿಕ್ಕಳಿಂದ್ರು ಬರ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಅವ್ರ ಫಂಕ್ಷನ್ಗೆ ಬರ್ಲೇ ಇಲ್ಲ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ಅವ್ರೆಲ್ಲಿ ನಮ್ಮನೆ ಫಂಕ್ಷನ್ಗೆಲ್ಲ ಬರ್ತಾರೆ ಹೇಳು ಅಂತ ಮೀನಾ ಹೇಳ್ತಾಳೆ. ಕನಕನು ಅಷ್ಟೇ ಕಣೆ, ಸ್ವಲ್ಪ ಹೊತ್ತಿಗೆ ಬರ್ತೀನಿ ಅಂತ ಹೇಳಿ ಹೊರಟೋಗ್ಬಿಟ್ಲು, ಯಾಕೋ ಗೊತ್ತಿಲ್ಲ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ನಾನು ಅಷ್ಟೇ ಅಮ್ಮ, ಯಾಕೆ ಹೋಗ್ತಿದ್ಯಾ ಅಂತ ಕೇಳಿದಿಕ್ಕೆ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಅರ್ಜೆಂಟ್ ಅಲ್ಲಿ ಹೊರಟೋಗ್ಬಿಟ್ಲು, ಏನ್ ವಿಷಯ ಅಂತಾನೆ ಗೊತ್ತಿಲ್ಲ ಅಂತ ನೀನೇ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಬ್ಯಾಗ್ ಸಮೇತ ಕನಕ ಮನೆಗ್ ಬರ್ತಾಳೆ. ಅವಳನ್ನ ಈ ಸ್ಥಿತಿಲ್ ನೋಡಿ ನೀನೆ ಮತ್ತೆ ಕುಸುಮ ಇಬ್ರಿಗೂ ಶಾಕ್ ಆಗತ್ತೆ. ಏಯ್ ಯಾಕೆ, ಏನೇ ಆಯ್ತು, ಬ್ಯಾಗ್ ಹಿಡ್ಕೊಂಡ್ ಬಂದಿದ್ಯಲ್ಲ, ಏನೇ ಆಯ್ತು ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ ಕನಕ ಏನು ಮಾತಾಡದೆ ಹಾಗೆ ಸುಮ್ನೆ ಕೂತಿರ್ತಾಳೆ. ನಿನ್ನೆ ಕಡೆ ಕೇಳ್ತಾ ಇರೋದು, ಯಾಕೆ ಈ ರೀತಿ ಗರ ಬಡ್ದೋಳ್ ತರ ಕುತ್ಕೊಂಡಿದ್ಯಾ, ಏನು ಅಂತ ಹೇಳೆ ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ ನೀನ ನೀರ್ ತಗೊಂಡ್ ಬಂದು ಕನಕಂಗೆ ಕುಡಿಯೋದು ಕೊಡ್ತಾಳೆ. ಯಾಕೆ ಅಳ್ತಾ ಇದ್ಯಾ, ಯಾಕೆ ಲಗೇಜ್ ಸಮೇತ ಬಂದಿದ್ಯಾ, ಏನೇ ಆಯ್ತು ಅಂತ ಕುಸುಮ ಅವ್ರು ಕೇಳಿದಾಗ, ಯಾಕಮ್ಮ ನಾನ್ ಇಲ್ಲಿಗ್ ಬರ್ಬಾರ್ದಾಗ ಅಂತ ಕನಕ ಕೇಳ್ತಾಳೆ. ಹಾಗಲ್ಲ ಕಣೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು ಹೋಗ್ಬೋದು, ಆದ್ರೆ ಬಟ್ಟೆ ಸಮೇತ ಬಂದಿದ್ಯಲ್ಲ ಯಾಕೆ, ಜೊತೆಗೆ ಅಳಿಯಂದ್ರು ಬಂದಿಲ್ಲ, ನನ್ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಕಣೆ ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ, ಅಮ್ಮ ನಾನ್ ಇಲ್ಲಿ ಬಂದಿದ್ದು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಾನ್ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಕನಕ ಹೇಳ್ಬೇಕಾದ್ರೆ, ಏ ಕನಕ ದಿಢೀರ್ ಅಂತ ಈ ರೀತಿ ಲಗೇಜ್ ಸಮೇತ ಬಂದ್ರೆ ಏನ್ ಅನ್ಕೋಬೇಡ ನಾವು, ಅಮ್ಮ ಅದಕ್ಕೆ ಬೈದಲ್ಲಿ ಕೇಳ್ತಾ ಇದಾರೆ, ಏನಾಯ್ತು ಅರುಣ್ ಜೊತೆ ಏನಾದ್ರೂ ಜಗಳ ಮಾಡ್ಕೊಂಡ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ ಕನಕ ಸುಮ್ನೆ ಇರ್ತಾಳೆ. ಏಯ್ ಯಾಕೆ ಹಿಂಗ್ ಕುತ್ಕೊಂಡಿದ್ಯಾ, ನಿನ್ ಗಂಡನ್ ಜೊತೆ ಜಗಳ ಮಾಡ್ಕೊಂಡ್ಯಾ ಅಂತ ಕುಸುಮ ಅವ್ರು ಕೇಳಿದಾಗ, ಅಮ್ಮ ಸುಮ್ನೆ ಇರಮ್ಮ ನಾನ್ ಕೇಳ್ತೀನಿ ಅಂತ ಮೀನಾ ಕನಕನ ಹತ್ರ ಮಾತಾಡ್ತಾಳೆ. ಕನಕ ನಿಜ ಹೇಳೆ ಅಂತ ಮೀನಾ ಕೇಳಿದಾಗ ಮನೇಲಿ ನಡೆದಿದ್ ವಿಷಯನೆಲ್ಲ ಕನಕ ಮೀನನ ಹತ್ರ ಹೇಳ್ತಾಳೆ. ಏ ಕನಕ ಇದಕ್ಕೆಲ್ಲ ಹೋಗಿ ಅವ್ರ ಹತ್ರ ಯಾಕೆ ಜಗಳ ಮಾಡ್ದೆ ಅಂತ ಮೀನಾ ಹೇಳಿದಾಗ, ನನ್ನ ಹತ್ರ ಅವ್ರ ಸತ್ಯ ಹೇಳ್ಬೋದಿತ್ತಲ್ವಾ ಅಂತ ಕನಕ ಕೇಳ್ತಾಳೆ. ಹಾಗಲ್ಲ ಕಣೆ ಕನಕ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದಲ್ವಾ, ಅವರು ಪ್ರಯತ್ನ ಪಟ್ಟಿದ್ದಾರೆ, ಒಂದ್ ವೇಳೆ ನನ್ನಿಂದನೇ ನಡೆದಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ, ಅದಕ್ ಹೋಗಿ ನೀನು ಜಗಳ ಮಾಡ್ಕೊಂಡು ಈ ರೀತಿ ಮನೆ ಬಿಟ್ಟು ಬರ್ತಾರ ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದಲ್ವಾ, ಇದನ್ ನೀನ್ ಯಾಕೆ ಯೋಚನೆ ಮಾಡಿಲ್ಲ, ಇದೆಲ್ಲ ಸರಿ ಇಲ್ಲ ಕಣೆ, ಏನೇ ಇದ್ರು ಅಲ್ಲೇ ಮಾತಾಡಿ ತೀರ್ಮಾನ ಮಾಡ್ಕೋಬೇಕು, ಅದನ್ ಬಿಟ್ಟು ಈ ರೀತಿ ಎಲ್ಲ ಬರ್ಬಾರ್ದಮ್ಮ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಇಲ್ಲಮ್ಮ ಅವ್ರಿಗೆ ಖಂಡಿತ ಗೊತ್ತಿದೆ, ಅವ್ರು ನನ್ನ ಹತ್ರ ಮುಚ್ಚಿಟ್ಟಿದಾರಮ್ಮ, ನನ್ನ ಹತ್ರ ಅವ್ರ ಸತ್ಯ ಹೇಳ್ಬೋದಿತ್ತು ತಾನೆ ಅಂತ ಕನಕ ಕೇಳ್ಬೇಕಾದ್ರೆ, ಯಾಕೆ ಕನಕ ಈ ರೀತಿ ಎಲ್ಲ ಮಾತಾಡ್ತೀಯಾ, ಇದಕ್ಕೆಲ್ಲ ಮನೆ ಬಿಟ್ಟು ಯಾರಾದ್ರೂ ಬರ್ತಾರಾ ಅಂತ ಮೀನಾ ಹೇಳ್ಬೇಕಾದ್ರೆ, ನನ್ಗೆ ಅಷ್ಟೊಂದ್ ಕೋಪ ಬಂತು ಅಕ್ಕ, ಅವ್ರು ಭಾವನ್ ಬಗ್ಗೆ ಮಾತಾಡಿದ್ದು ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ, ಭಾವ ನಮ್ಮ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ಕನಕ ಹೇಳ್ಬೇಕಾದ್ರೆ, ನೋಡೆ ನಿನ್ ಕೋಪ ಏನಾದ್ರೂ ಇರ್ಬೋದು, ಆದ್ರೆ ಮನೆ ಬಿಟ್ಟು ಈ ರೀತಿ ಬರ್ಬಾರ್ದು, ಈಗ ನೋಡು ನನ್ಗೂ ನನ್ ಗಂಡಗೂ ಯಾವಾಗೆಲ್ಲ ಎಷ್ಟೆಲ್ಲ ಗಲಾಟೆ ಆಗಿದೆ, ಅದನ್ನ ಬಿಡು, ನನ್ ಅತ್ತೆ ಬಗ್ಗೆ ನಿನ್ ಚೆನ್ನಾಗ್ ಗೊತ್ತಿದೆ ಅಲ್ವಾ, ಅವ್ರು ಯಾವಾಗ್ಲೇ ನನ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿರ್ತಾರೆ, ನನ್ನನ್ನ ಬೈಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನನೇ ಆಗೋದಿಲ್ಲ, ಆದ್ರೆ ನಿನ್ಗೆ ಅಂತ ಪರಿಸ್ಥಿತಿ ಇಲ್ಲ ಕಣೆ, ನಿಮ್ ಅತ್ತೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಸ್ವಂತ ಮಗಳ ತರ ನೋಡ್ಕೋತಾರೆ, ನಮ್ ಮನೇಲಿ ಏನೇ ನಡೆದ್ರು ನಾನು ಅದನ್ನೆಲ್ಲ ಸಹಿಸ್ಕೊಂಡ್ ಅಲ್ಲೇ ಇಲ್ವಾ, ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನ ಅಂತ ಮೀನಾ ಕೇಳ್ಬೇಕಾದ್ರೆ, ನಿನ್ನಷ್ಟು ನನ್ಗೆ ತಾಳ್ಮೆ ಇಲ್ಲ ಅಕ್ಕ ಅಂತ ಕನಕ ಹೇಳ್ತಾಳೆ. ಅಷ್ಟ್ರಲ್ಲಿ ಮಂಜ ಮನೆಗ್ ಬರ್ತಾನೆ. ಏನೇ ಕನಕ ಯಾವಾಗ್ಲೇ ಬಂದೆ ಅಂತ ಮಂಜ ಕೇಳ್ಬೇಕಾದ್ರೆ, ನೋಡೋ ಅಳಿಯಂದ್ರ ಜೊತೆ ಜಗಳ ಮಾಡ್ಕೊಂಡ್ ಮನಿ ಬಿಟ್ಟು ಬಂದಿದ್ದಾಳೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಆ ಏನೇ ಇದು, ಮದ್ವೆ ಆಗಿ ಸ್ವಲ್ಪ ದಿವಸ ಚೆನ್ನಾಗೇ ಇದ್ರಿ, ಈಗ ಜಗಳನಾ ಅಂತ ಮಂಜ ಕೇಳ್ತಾನೆ. ಅಲ್ಲ ಕಣೆ, ಈ ಮನೆಯಿಂದ ಹೋಗ್ಬೇಕಾದ್ರೆ ನಿನ್ಗೆ ಏನಂತ ಹೇಳ್ದೆ ಹೇಳು, ಏನೇ ಸಮಸ್ಯೆ ಬಂದ್ರು ಅದನ್ನ ಅಲ್ಲೇ ಸರಿ ಮಾಡ್ಕೋಬೇಕು, ಇಲ್ಲಿಗೆ ಬಟ್ಟೆ ಬ್ಯಾಗ್ ಎಲ್ಲ ಎತ್ಕೊಂಡ್ ಬರ್ಬಾರ್ದು ಅಂತ ಹೇಳಿದೆ ತಾನೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ಅರ್ಥ ಮಾಡ್ಕೊಳ್ದೆ ಮಾತಾಡ್ಬೇಡ ನೀನು, ಭಾವನಿಂದ ಅಂಗಡಿ ನಮ್ಗೆ ವಾಪಸ್ ಸಿಕ್ಕಿರೋದು, ಅದನ್ನ ಅವ್ರು ಮುಚ್ಚಿಟ್ಟಿದ್ದಾರೆ, ಅವ್ರು ಮಾಡಿದ ನಮ್ಗೆ ಸ್ವಲ್ಪ ಇಷ್ಟ ಇಲ್ಲಮ್ಮ ಅಂತ ಕನಕ ಹೇಳ್ಬೇಕಾದ್ರೆ, ನೋಡೆ ಕನಕ ಅದನ್ನ ನಿಮ್ಮಿಬ್ರ ಮಧ್ಯೆನೇ ಸರಿ ಮಾಡ್ಕೋಬೇಕು ಕಣೆ, ಯಾಕೆ ನಾನು ನಿಮ್ಮಪ್ಪ ಯಾವತ್ತು ಜಗಳ ಮಾಡೇ ಇಲ್ವಾ, ನಾನೇನಾದ್ರೂ ಮನೆ ಬಿಟ್ಟು ಹೋಗಿದ್ನಾ, ಅದನ್ನ ನೀವೇನಾದ್ರೂ ನೋಡಿದೀರಾ ಅಂತ ಕುಸುಮ ಅವ್ರಿಗೆ ಹೇಳ್ಬೇಕಾದ್ರೆ, ಅಮ್ಮ ನೀನೇನಾದ್ರೂ ಜಗಳ ಮಾಡಿದ್ರೆ ಅಪ್ಪನೇ ಮನೆಯಿಂದ ಆಚೆ ಹೊಟ್ಟೋಗ್ಬಿಡೋರು, ಫ್ರೆಂಡ್ಸ್ ನ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಮಂಜ ಕಾಮಿಡಿ ಮಾಡ್ತಿರ್ತಾನೆ. ಏ ಸುಮ್ನೆ ಇರ, ಇವಂದೊಳ್ಳೆ ಕಾಮಿಡಿ ಇವಾಗ, ಅಲ್ಲ ಎಲ್ಲ ಇನ್ನು ಚಿಕ್ಕ ಮಕ್ಳ ತರಾನೇ ಆಟ ಆಡ್ತಿದಿರಲ್ಲ, ಏ ಕನಕ ನೀನ್ ಮಾಡಿರೋದು ದೊಡ್ಡ ತಪ್ಪು ಕಣೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಬೇರೆ ನೀನ್ ಮಾಡ್ಬೇಕಾಗಿತ್ತಮ್ಮ, ನನ್ನ ಹತ್ರ ಏನು ಮುಚ್ಚಿಡ್ಬಾರ್ದು ಅಂತ ನಾನು ಅವ್ರ ಹತ್ರ ಆಲ್ರೆಡಿ ಹೇಳಿದ್ದೆ, ಆದ್ರೆ ಅವರು ಕೇಳೋ ತರ ಅನ್ನಿಸ್ತಾ ಇಲ್ಲ, ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತ ಕನಕ ಹೇಳ್ತಾಳೆ. ನೋಡ್ ಕನಕ, ಗಂಡ ಹೆಂಡತಿ ಅಂದ್ಮೇಲೆ ಈ ಜಗಳ ಎಲ್ಲ ಕಾಮನ್, ಅದಕ್ಕೆ ಅಂತ ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಹೋದ್ರೆ ಏನ್ ಚಂದ ಇರುತ್ತೆ ಹೇಳು ಅಂತ ಮೀನಾ ಹೇಳ್ತಾಳೆ. ನೋಡೆ ಮರ್ಯಾದೆಯಾಗಿ ನಿಮ್ ಮನೆಗ್ ಹೋದ್ರೆ ಸರಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ನಾನ್ ಹೋಗೋದಕ್ ಬಂದಿಲ್ಲ, ಅವ್ರಾಗೆ ಅವ್ರು ಬಂದು ನನ್ನನ್ನ ಕರ್ಕೊಂಡ್ ಹೋಗೋವರ್ಗು ನಾನ್ ಹೋಗೋದಿಲ್ಲ, ಅವರೇ ಬರ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಕನಕ ಹೇಳ್ತಾಳೆ. ನೋಡು ಕನಕ, ಇದೆಲ್ಲ ತುಂಬಾ ಓವರ್ ಆಯ್ತು, ಒಂದೇ ಮನೇಲಿ ಇಟ್ಕೊಂಡು ಎಷ್ಟ್ ಬೇಕಾದ್ರೂ ಜಗಳ ಮಾಡ್ಕೊ, ಆದ್ರೆ ಈ ರೀತಿ ಎಲ್ಲ ತಪ್ಪು ನಿರ್ಧಾರ ತಗೋಬಾರ್ದು, ಸುಮ್ನೆ ಸಮಸ್ಯೆ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಕಣೆ ಅಂತ ಮೀನಾ ಅವಳಿಗೆ ಬುದ್ಧಿವಾದ ಹೇಳ್ತಿರ್ತಾಳೆ. ನೋಡೆ ನೀನ್ ಇವಾಗ ಮನೆ ಬಿಟ್ಟು ಬಂದಿದ್ಯಾ ಅಂತ ಅಳಿಯಂದ್ರು ಕೋಪದಲ್ಲಿದ್ದಾರೆ, ಅವ್ರು ಹೇಗೆ ಬಂದು ನಿನ್ನನ್ನ ಕರ್ಕೊಂಡ್ ಹೋಗ್ತಾರೆ, ಮರ್ಯಾದೆಯಾಗಿ ನಿಮ್ ಮನೆಗ್ ಹೋಗು ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಏನಮ್ಮ ನೀನು ನನ್ನನ್ನ ಓಡ್ಸೋದ್ರಲ್ಲೇ ಇರ್ತೀಯಲ್ಲ, ಏನು ನನ್ ಊಟ ಹಾಕೋದಕ್ಕ ನೀನ್ ಕಷ್ಟನಾ ಅಂತ ಕನಕ ಕೋಪದಲ್ಲಿ ಕೇಳ್ಬೇಕಾದ್ರೆ, ಏಯ್ ಎಂತ ಮಾತು ಹೇಳ್ತಿದ್ಯೆ, ಇಷ್ಟು ವರ್ಷ ಅಮ್ಮ ನಮ್ಮನ್ನ ಸಾಕ್ಲಿಲ್ವೇನೆ, ನಿಮ್ಮಿಬ್ರ ಮಧ್ಯೆ ಜಗಳ ಇನ್ನೂ ಜಾಸ್ತಿ ಆಗ್ಬಾರ್ದು ಅಂತ ಅಮ್ಮ ಈ ರೀತಿ ಹೇಳ್ತಾ ಇರೋದು, ಅರ್ಥ ಮಾಡ್ಕೊ ಅಂತ ಮೀನಾ ಹೇಳಿದಾಗ
ಅವ್ರ್ ಬರ್ಲಿ ಆಮೇಲೆ ನೋಡ್ತೀನಿ. ಅವ್ರ್ ಬಂದ್ರೆ ನಾನು ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಕನಕ ಹೇಳ್ಬೇಕಾದ್ರೆ, ಏಯ್ ಏನು ಜೀವನ ಪೂರ್ತಿ ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ನೋಡೆ ಅದೇ ನಿನ್ ಮನೆ ಅದನ್ನ ಮರಿಬೇಡ ಅಂತ ಕುಸುಮ ಅವರು ಕನಕನ್ಗೆ ಹೇಳ್ತಾರೆ. ಕನಕ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಕಣೆ, ನಾನ್ ಬಂದು ಭಾವನ ಹತ್ರ ಮಾತಾಡ್ಲಾ ಅಂತ ಮಂಜ ಹೇಳ್ದಾಗ, ಏನು ಬೇಕಾಗಿಲ್ಲ, ತಪ್ಪು ಮಾಡಿರೋರು ಅವ್ರು, ಬಂದ್ರೆ ಅವ್ರು ಬರ್ಲಿ, ನಾನ್ ಇಲ್ಲಿರೋದ್ರಿಂದ ನಿಮ್ಗೇನಾದ್ರೂ ಸಮಸ್ಯೆ ಆದ್ರೆ ಹೇಳಿ, ನಾನ್ ಇಲ್ಲಿಂದ ಯಾವ್ದಾದ್ರು ಹಾಸ್ಟೆಲ್ ಎಲ್ಲಾದ್ರೂ ಹೋಗ್ತೀನಿ ಅಂತ ಕನಕ ಹೇಳ್ಬೇಕಾದ್ರೆ, ಏ ಕನಕ ಯಾರೇ ನಿನ್ಗೆ ಆ ರೀತಿ ಹೇಳಿದ್ರು ಇವಾಗ? ಈಗ ನೀನು ಕೋಪದಲ್ಲಿದ್ಯಾ, ಅದಕ್ಕೆ ನಾವೇನ್ ಹೇಳಿದ್ರು ನಿನ್ಗೆ ಅರ್ಥ ಆಗೋದಿಲ್ಲ, ಸರಿ ಬಿಡು, ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಿನ್ಗೆಲ್ಲ ಅರ್ಥ ಆಗತ್ತೆ ಅಂತ ಮೀನಾ ಹೇಳಿದಾಗ, ಎಷ್ಟ್ ದಿವಸ ಆದ್ರೂ ಸರಿ ಅವ್ರು ಬಂದು ನನ್ನನ್ನು ಕರೆಯೋವರೆಗೂ ನಾನ್ ಹೋಗೋದೇ ಇಲ್ಲ ಅಂತ ಹೇಳಿ ಕನಕ ರೂಮ್ ಒಳಗಡೆ ಹೊರಟೋಗ್ತಾಳೆ. ಏನ್ ಇವಳು ಇಂಥ ಪರಿಸ್ಥಿತಿಲಿ ಬಂದ್ ನಿಂತಿದ್ದಾಳಲ್ಲ ಅಂತ ಕುಸುಮ ಅವರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮೀನಾ ಮನೆಗ್ ಬಂದು ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಸೂರ್ಯ ಬಂದು, ಯಾಕಮ್ಮ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಮೀನಾ ನಡೆದಿದ್ ವಿಷಯನೆಲ್ಲ ಸೂರ್ಯನ ಹತ್ರ ಹೇಳ್ತಾಳೆ. ಇದಕ್ಕೆ ಸೂರ್ಯ ಯೋಚನೆ ಮಾಡ್ತಾನೆ, ಏ ಮೀನಮ್ಮ ಇದೆಲ್ಲ ಹಿಂಗ್ ಸಮಸ್ಯೆ ಆಗುತ್ತೆ ಅಂತಾನೆ ಕಮಿಷನರ್ ಹತ್ರ ಹೋಗ್ಬಿಟ್ಟು ಇದನ್ನೆಲ್ಲ ಮಾಡಿರೋದು ಅರುಣ್ನೇ ಅಂತ ಹೇಳಿ ಸರ್ ಅಂತ ನಾನು ಹೋಗಿ ಕೇಳ್ಕೊಂಡೆ ಕಣಮ್ಮ. ಈಗ ಇದೇ ಮಾತು ಇಟ್ಕೊಂಡು ಕನಕ ಮನೆಗ್ ಬಂದಿರೋದು ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ಸುಮ್ನೆ ಅವಳು ಅವಸರ ಮಾಡಿ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಮನೆ ಬಿಟ್ಟು ಬಂದಿದ್ದಾಳೆ, ಅಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಮ್ಮ, ನೀನಾದ್ರೂ ಒಂದ್ ಸ್ವಲ್ಪ ಅವಳ ಹತ್ರ ಮಾತಾಡಿ ಅವಳ ವಾಪಸ್ ಕಳಿಸ್ಬೇಕಾಗಿತ್ತು ತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನಾನ್ ತುಂಬಾನೇ ಹೇಳ್ದೆ ಆದ್ರೆ ಅವಳು ಕೇಳೋ ರೀತಿ ಕಾಣಿಸ್ತಾ ಇಲ್ಲ, ಇತ್ತೀಚೆಗೆ ಯಾರೇನಾದ್ರೂ ಒಳ್ಳೆಯವರು ಹೇಳಿದ್ರೆ ಅದನ್ ಯಾರು ಕೇಳ್ತಾರೆ ಹೇಳಿ ಅಂತ ಮೀನಾ ಹೇಳಿದಾಗ, ಎಷ್ಟೇ ಆದ್ರೆ ನಿನ್ ತಂಗಿ ಅಲ್ವಾ, ನಿನ್ ಮಾತ್ ಕೇಳೋದಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಕೇಳ್ತಿದ್ಲು, ಆದ್ರೆ ಅದೆಲ್ಲ ಮದ್ವೆ ಮುಂಚೆ, ಈಗ ಅವಳಿಗೆ ಅಂತ ಸಪರೇಟ್ ಆಗಿ ಒಂದ್ ಫ್ಯಾಮಿಲಿ ಇದೆ ಅಲ್ವಾ, ಈಗ ಎಲ್ಲಾ ತೀರ್ಮಾನನೂ ಅವಳೇ ಮಾಡ್ತಿದ್ದಾಳೆ. ಈಗ ಹೋಗಿ ನಾನ್ ಹೇಳಿದ್ರೆ ಅವಳು ಕೇಳ್ತಾಳ? ಇಷ್ಟು ದಿವಸ ಅವಳು ಅರುಣ್ ಕಡೆಯಿಂದ ಅಮ್ಮನ್ ಗಾಡಿ ಸಿಕ್ತು ಅಂತ ಅನ್ಕೊಂಡಿದ್ಲು, ಈಗ ನೀವು ಅದಕ್ಕೆ ಸಹಾಯ ಮಾಡಿ ಅಮ್ಮನ್ ಗಾಡಿನ ಕೊಡ್ಸಿದ್ದು ಅಂತ ಗೊತ್ತಾಗಿದ್ದಕ್ಕೆ ಅದನ್ನ ಸಹಿಸ್ಕೊಳಕ್ಕಾಗ್ದೆ ಅರುಣ್ ಮೇಲೆ ಜಗಳ ಮಾಡಿದಾಳೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಹೋಗಿ ಜಗಳ ಮಾಡ್ಕೊಂಡ್ ಮನೆ ಬಿಟ್ಟು ಬಂದಿದ್ದಾರೆ, ಅಯ್ಯೋ ಈ ಹೆಣ್ಮಕ್ಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಾಗ್ ನೋಡಿದ್ರೆ ನಾನು ವಾರಕ್ಕೊಂದ್ಸಲಿ ಕೋಪ ಮಾಡ್ಕೊಂಡು ನಮ್ಮ ಅಮ್ಮನ್ ಮನೆಗೆ ಹೋಗ್ಬೇಕಾಗಿತ್ತು ಅಂತ ಮೀನಾ ಹೇಳಿದಾಗ ಸೂರ್ಯ ಆಶ್ಚರ್ಯದಿಂದ ಮೀನನ್ನೇ ನೋಡ್ತಿರ್ತಾನೆ. ಏನ್ ಹಂಗ್ ನೋಡ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಇನ್ನೇನಮ್ಮ ತಕ್ಷಣ ಇಂತ ಮತ್ತೆ ಹೇಳ್ಬಿಟ್ರೆ ಏನ್ ಗತಿ ನಮ್ದು, ನಾನೇನಾದ್ರು ನಿನ್ ಜೊತೆ ಜಗಳ ಮಾಡ್ತಿದ್ದೀನೇನಮ್ಮ ಅಂತ ಸೂರ್ಯ ಕೇಳ್ತಾನೆ. ನೀವ್ ಜಗಳ ಮಾಡ್ತೀರಿ ಅಂತ ನಾನ್ ಹೇಳಿದ್ನಾ ಅಂತ ಮೀನಾ ಹೇಳಿದಾಗ, ಮತ್ ಯಾಕ ಆ ರೀತಿ ಹೇಳಿದ್ದು ಅಂತ ಸೂರ್ಯ ಕೇಳ್ತಾನೆ. ಜಗಳ ಮಾಡೋದಿಲ್ಲ, ಆದ್ರೆ ನನ್ಗೆ ಇಷ್ಟೇ ಇಲ್ದಿರೋ ವಿಷಯನೆಲ್ಲ ಮಾಡಿ ನಾನ್ ಮುಂದೆ ಬಂದ್ ನಿಂತೀರಾ ಅಂತ ಮೀನಾ ಹೇಳ್ಬೇಕಾದ್ರೆ, ಅಂತದೇನ್ ಮಾಡ್ದೆ ನಾನು ಅಂತ ಸೂರ್ಯ ಕೇಳ್ತಾನೆ. ಕುಡ್ಕೊಂಡ್ ಬರೋ ಸಾಲಲ್ವಾ, ಯಾಕೆ ಕುಡ್ಕೊಂಡ್ ಬಂದ್ರಿ ಅಂದ್ರೆ ಅದಕ್ಕೂ ಕೋಪ ಮಾಡ್ಕೋತೀರಾ ಅಂತ ಸೂರ್ಯನ್ಗೆ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಮ್ಮ, ಇತ್ತೀಚೆಗೆ ನಾನು ಕುಡಿತಾ ಇಲ್ಲಮ್ಮ, ಏನ ಯಾವಾಗ್ಲೂ ಒಂದ್ಸಲಿ ಕುಡಿತೀನಪ್ಪ, ವಾರಕ್ಕೊಂದ್ಸಲಿನೂ ಸರಿಯಾಗಿ ಕುಡಿಯಕ್ಕಾಯ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಇದ್ರಲ್ಲಿ ವಾರಕ್ಕೊಂದ್ಸಲಿ ಕುಡಿಯಕ್ ಆಗ್ತಿಲ್ಲ ಅಂತ ಬೇರೆ ನಿಮ್ಗೆ ತುಂಬಾ ನೋವಾಗ್ತಿದ್ಯಾ, ಏಕೆ ಪೂರ್ತಿಯಾಗಿ ಬಿಡೋದಕ್ ಆಗೋದಿಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ನಿಮ್ ಕೋಪ ಬಂದ್ರೆ ನಿಮ್ ಅಮ್ಮನ್ ಮನೆಗೆ ಹೋಗಿ ಕುತ್ಕೊಂಡ್ಬಿಡ್ತೀರಾ, ಗಂಡ್ಮಕ್ಳು ನಾವೇನಮ್ಮ ಮಾಡ್ಬೇಕು, ಗಂಡ್ಮಕ್ಳು ಕಷ್ಟ ನಿಮ್ಗೇನ್ ಗೊತ್ತಾಗ್ಬೇಕು, ಅದಕ್ಕೆ ಅವಾಗವಾಗ ಲೈಟ್ ಆಗಿ ಟೈಟ್ ಆಯ್ತೀವಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಕೋಪದಲ್ಲಿ ಕುಡಿದ್ರೆ ಸರಿ ಹೋಗ್ಬಿಡತ್ತಾ, ಹಾಗ್ ನೋಡಿದ್ರೆ ಎಷ್ಟೋ ಜನ ಗಂಡಸ್ರು ಕುಡಿಯೋದೇ ಇಲ್ಲ, ಹಾಗಂತ ಅವ್ರ ಕೋಪ ಮಾಡ್ಕೊಳ್ಳೋದೇ ಇಲ್ವಾ, ಅವ್ರೆಲ್ರು ಎಲ್ಲಿ ಹೋಗ್ತಾರೆ ಇವಾಗ ಅಂತ ಮೀನಾ ಕೇಳ್ಬೇಕಾದ್ರೆ, ಅವರು ಅವರು ಅವ್ರು ಯಾವ್ದಾದ್ರು ಚಿಕ್ಕ ಸಂಸಾರ ಇಟ್ಕೊಂಡಿರ್ತಾರಮ್ಮ ಅಲ್ಲಿ ಹೋಗ್ತಾರೆ ಅಂತ ಸೂರ್ಯ ಹೇಳಿದಾಗ, ಛೀ ನೋಡಿದ್ರಾ ಕುಡಿಯೋರ್ ಬುದ್ಧಿ ಯಾವ ರೀತಿ ಇರುತ್ತೆ ಅಂತ, ಕುಡ್ದಾಗ ಇಂಥ ಮಾತುಗಳೇ ಬರೋದು ಅಂತ ಮೀನಾ ಹೇಳ್ಬೇಕಾದ್ರೆ, ನಾನ್ ಇವಾಗ ಕುಡ್ದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಕುಡುಕರು ಇದೇ ರೀತಿ ಹೇಳ್ತಾರೆ ಅಂತ ಹೇಳ್ದೆ ಅಂತ ಮೀನಾ ಹೇಳಿದಾಗ, ನಾನ್ ಕುಡ್ಕೊಂಡ್ ಬಂದು ನಿನ್ ಹತ್ರ ಜಗಳ ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು, ನಾನೇನು ನೀವ್ ಮಾಡದೇ ಇರೋದನ್ನೇನು ಹೇಳ್ತಿಲ್ವಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಓ ಹಂಗೋ, ಹೊರಡು, ತಾವಿಲ್ಲಿಂದ ಹೊರಡ್ತಾ ಇರ್ಬೋದು, ಯಾಕಂದ್ರೆ ನಾನ್ ನಿಮ್ ಹತ್ರ ಯಾವಾಗ್ಲೂ ಕುಡ್ಕೊಂಡ್ ಬಂದು ಜಗಳ ಮಾಡ್ತೀವಲ್ವೇ, ನೀನ್ ಯಾಕೆ ಇಲ್ಲಿದ್ಯಾ, ಹೋಗೋಗೋಗೋಗು, ನಿನ್ ತಂಗಿ ತರನೇ ನಿಮ್ ಅಮ್ಮನ್ ಮನೆಗೆ ಹೋಗ್ ಕುತ್ಕೋ, ಹೋಗು, ಬಟ್ಟೆ ಬರೀ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಒಯ್ತಾ ಇರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನ್ ಇವನು ಈ ರೀತಿ ಮಾತಾಡ್ತಿದ್ದೇನಲ್ಲ ಅಂತ ರಂಗನಾಥ್ ಅವರು ರೂಮ್ ಇಂದ ಆಚೆಗೆ ಬಂದು ನೋಡ್ತಾರೆ. ಯಾಕಪ್ಪ ಸೂರ್ಯ ಏನಾಯ್ತು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಪ್ಪಯ್ಯ ಏನಿಲ್ಲಪ್ಪಯ್ಯ, ಸುಮ್ನೆ ಮಾತಾಡ್ತಿದ್ವಿ ಹಂಗೆಯ ಅಲ್ವಾ ಮೀನಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದಕ್ಕೆ ಮೀನಾ ಹೌದು ಅಂತ ತಲೆ ಆಡಿಸ್ತಾಳೆ. ಅದಕ್ಕೆ ಅಂತ ಇಷ್ಟೊಂದು ಜೋರಾಗ ಕಿರ್ಚಾಡೋದು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದು ಹಂಗಲ್ಲಪ್ಪಯ್ಯ, ಮೀನಮ್ಮಂಗೆ ಇತ್ತೀಚೆಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ಲ, ಅದಕ್ಕೆ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಮೀನಿಂಗೆ ಕೋಪ ಬರ್ತಿರುತ್ತೆ. ನೋಡಪ್ಪ, ಒಳ್ಳೆ ವಿಷಯ ಆಗಿದ್ರು ಅದನ್ನ ಜೋರಾಗಿ ಮಾತಾಡಿದ್ರೆ ಅದು ತಪ್ಪಾಗಿ ಕೇಳಿಸುತ್ತೆ, ಏನೇ ಇದ್ರೂನು ನಿಧಾನವಾಗಿ ಮಾತಾಡು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ಏಯ್ ನೀನೇ ನಿಂತ್ಕೊಂಡು ನೋಡ್ತಾ ಇದ್ಯಾ, ಹೋಗೋಗು, ನಿಮ್ಮ ಅಮ್ಮನ ಮನೆಗೆ ಹೋಗು, ಬಟ್ಟೆ ಎಲ್ಲ ಎತ್ಕೊಂಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮಾವಾ ಅಂತ ಮೀನಾ ಜೋರ
ಜೋರಾಗಿ ಕಿರ್ಚ್ತಾಳೆ. ಏಯ್ ಸುಮ್ನೆ ಇರೇ ಕಿರ್ಚ್ಬೇಡ ಅಂತ ಸೂರ್ಯ ಮೀನಿನ ಬಾಯಿ ಮುಚ್ಚಿದಾಗ ಮೀನಾ ಅವನನ್ನ ತಳ್ತಾಳೆ. ಓ ನನ್ನನ್ನೇ ಫೋರ್ಸ್ ಅಲ್ಲಿ ತಳ್ತೀಯ ನೀನು, ಮಾಡ್ತೀನಿರು ಅಂತ ಹೇಳಿ ಸೂರ್ಯ ಮೀನನ್ನ ಅಟ್ಟಾಡ್ಸ್ಕೊಂಡ್ ಓಡಾಡ್ತಿರ್ತಾನೆ. ಈ ಕಡೆ ಶ್ರುತಿ ರವಿ ಇನ್ನು ಮನೆಗ್ ಬಂದಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡ್ ಕುತ್ಕೊಂಡಿರ್ಬೇಕಾದ್ರೆ ಅಷ್ಟ್ರಲ್ಲಿ ರವಿ ಮನೆಗ್ ಬರ್ತಾನೆ. ಈಗ ಯಾಕೆ ಇಲ್ಲಿಗ್ ಬಂದೆ ಅಂತ ಶ್ರುತಿ ಕೇಳಿದಾಗ ಇಲ್ಲಿಗ್ ಬರ್ದೆ ನಾನ್ ಎಲ್ಲಿ ಹೋಗ್ಲಿ ಅಂತ ರವಿ ಕೇಳ್ತಾನೆ. ನಿನಗೆ ಅಂತ ಹೋಗೋದಕ್ಕೆ ಒಂದು ಜಾಗ, ನೋಡೋದಕ್ಕೆ ಅಂತ ಒಬ್ರು ಇದಾರಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತು ತಾನೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಸುಮ್ನೆ ತಲ್ ಕೆಟ್ಟೋಳ್ ತರ ಮಾತಾಡ್ಬೇಡ ಶ್ರುತಿ ಅಂತ ರವಿ ಹೇಳ್ತಿರ್ತಾನೆ. ನಾನೇನು ತಪ್ಪಾಗಿ ತಲ್ ಕೆಟ್ಟೋಳ್ ತರ ಮಾತಾಡ್ತಾ ಇಲ್ಲ. ನಿನ್ಗೆ ನಿನ್ ಹೆಂಡತಿಗಿಂತ ಬೇರೆಯವರೇ ಹೆಚ್ಚಾದ್ರಲ್ಲ. ನಾನ್ ಇವಾಗ ತಾನೇ ಒಂದೇ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದೀನಿ, ಆದ್ರೆ ಬೇರೆಯವರು ತುಂಬಾ ಬ್ರಾಂಚಸ್ ಗಳನ್ನ ಇಟ್ಕೊಂಡು ದೊಡ್ಡದಾಗಿ ರೆಸ್ಟೋರೆಂಟ್ ಇಟ್ಕೊಂಡಿದ್ದಾರೆ. ನಿನ್ಗೆ ಅವರೇ ಮುಖ್ಯ ಆಗೋದ್ರಲ್ಲ ಅಂತ ಶ್ರುತಿ ಕೇಳ್ಬೇಕಾದ್ರೆ ಮೊದ್ಲು ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ದೆ ನಿನ್ ಪಾಡಿಗೆ ನೀನ್ ಮಾತಾಡ್ಬೇಡ ಅಂತ ರವಿ ಹೇಳ್ತಾನೆ. ಏನ್ ನಡೀತು ಅಂತ ನನ್ ಕಣ್ಣಾರೆ ನಾನ್ ನೋಡ್ನಲ್ಲ. ಫಸ್ಟ್ ಟೈಮ್ ನಾನು ರೆಸ್ಟೋರೆಂಟ್ ಓಪನ್ ಮಾಡಿದೀನಿ. ಗೆಸ್ಟ್ ಆಗಿ ಬಂದಿದ್ದವ್ರೆ ನನ್ ಜೊತೆ ಕೊನೆಯವರೆಗೂ ಇದ್ದು ಹೋದ್ರು, ಆದ್ರೆ ನೀನು ಗೆಸ್ಟ್ ಗಿಂತ ಬರ್ಸ್ಟಾಗಿ ನಡ್ಕೊಂಡೆ ಅಂತ ಶ್ರುತಿ ರವಿ ಮೇಲೆ ರೇಗಾಡ್ತಾಳೆ. ಅಂತದೇನ್ ಮಾಡ್ದೆ ನಾನು ಅಂತ ರವಿ ಕೇಳಿದಾಗ ನೀನ್ ನೀತು ಹಿಂದೆನೆ ಹೋದೆಲ್ಲ, ಅವಳು ಹೋದ್ಲು ಅಂತ ನೀನ್ ಯಾಕೆ ಅವಳ ಹಿಂದೆ ಹೋದೆ ಅಂತ ಶ್ರುತಿ ಕೇಳ್ಬೇಕಾದ್ರೆ ನೋಡು ಶ್ರುತಿ, ಸುಮ್ನೆ ಬಾಯಿ ಬನ್ನ ಮಾತಾಡ್ಬೇಡ. ನಿನ್ ಫೋಕಸ್ ಎಲ್ಲ ಬರೀ ರೆಸ್ಟೋರೆಂಟ್ ಓಪನಿಂಗ್ ಅಲ್ಲಿತ್ತು, ಆದ್ರೆ ಅಲ್ಲಿ ಏನ್ ನಡೀತು ಅಂತ ನಿಂಗೊಂದ್ ಸ್ವಲ್ಪನೂ ಗೊತ್ತಿಲ್ಲ ಅಂತ ರವಿ ಹೇಳ್ಬೇಕಾದ್ರೆ ಅಂತದೇನ್ ನಡೀತು ಅಲ್ಲಿ ಅಂತ ಶ್ರುತಿ ಕೇಳ್ತಾಳೆ. ನಿಮ್ಮಪ್ಪ ನಿಮ್ಮಮ್ಮ ನೀತು ಹತ್ರ ಏನ್ ಮಾತಾಡಿದ್ರು ಗೊತ್ತಾ ಅಂತ ರವಿ ಕೇಳ್ಬೇಕಾದ್ರೆ ಅವ್ರ ಏನ್ ಮಾತಾಡ್ಕೊಂಡ್ರೆ ನನ್ಗೇನು, ನನ್ಗೆ ಅದನ್ ಬಿಟ್ರೆ ಬೇರೆ ಕೆಲ್ಸ ಇಲ್ವಾ ಅಂತ ಶ್ರುತಿ ಕೋಪ ಮಾಡ್ಕೋತಾಳೆ. ಬೆಳಿಗ್ಗೆಯಿಂದ ನಾನು ಎಷ್ಟು ಟೆನ್ಷನ್ ಅಲ್ಲಿದೆ, ನೀನ್ ನನ್ ಸಪೋರ್ಟ್ ಆಗಿರ್ತೀಯ ಅಂತ ಅನ್ಕೊಂಡ್ರೆ ಅರ್ಧದಲ್ಲೇ ಬಿಟ್ಟು ಹೊಡ್ದೆ. ಬಂದವರೆಲ್ರು ನಿನ್ ಗಂಡ ಎಲ್ಲಿ ಅಂತ ಕೇಳ್ಬೇಕಾದ್ರೆ ನನ್ಗೆಷ್ಟು ಅವಮಾನ ಆಯ್ತು ಗೊತ್ತಾ. ನನ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಅಲ್ಲ ನಿನ್ಗೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ನಾನ್ ಹೇಳೋದನ್ನ ಸ್ವಲ್ಪ ನಿಧಾನವಾಗಿ ಕೇಳು ಅಂತ ರವಿ ಹೇಳ್ತಾನೆ. ನನ್ಗೆ ಯಾವ್ದನ್ನು ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನ್ ಯಾವಳ ಹಿಂದೆ ಹೋದೋ ಅವಳ ಜೊತೆನೆ ಹೊರಟೋಗ್ಬಿಡು. ಈಗ ಯಾಕೆ ಇಲ್ಲಿಗೆ ಬಂದೆ, ಏಕೆ ನಿಮ್ ಬಾಸು ಹೋಗು ಅಂತ ಪರ್ಮಿಷನ್ ಕೊಟ್ಲಾ, ಮತ್ತೆ ಯಾವಾಗ ಬಾ ಅಂತ ಹೇಳಿದಾಳೆ ಅಂತ ಶ್ರುತಿ ಕೇಳ್ಬೇಕಾದ್ರೆ ಶ್ರುತಿ ಕೋಪದಲ್ಲಿ ಏನೇನೋ ಮಾತಾಡ್ಬೇಡ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿಮ್ ಅಪ್ಪ ನಿಮ್ಮಮ್ಮ ಏನ್ ಮಾಡಿದ್ರು ಗೊತ್ತಾ ಅಂತ ರವಿ ಹೇಳ್ಬೇಕಾದ್ರೆ ಬೇಕಾಗಿಲ್ಲ ರವಿ, ನೀನೇನು ಮಾತಾಡ್ಬೇಡ, ಇದು ರೀಸನ್ ಅಲ್ಲ. ನಾನ್ ಏನ್ ಹೇಳ್ತೀನಿ ಅನ್ನೋದನ್ನ ಒಂದ್ 5 ನಿಮಿಷ ಕೇಳೋದಕ್ಕಾಗೋದಿಲ್ವಾ ಅಂತ ರವಿ ಕೇಳ್ಬೇಕಾದ್ರೆ ನಾನ್ ಯಾಕೋ ಕೇಳ್ಬೇಕು, ಅಲ್ಲಿ ಏನಾದ್ರೂ ಆಗಿರ್ಲಿ, ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಂಡಿರ್ಲಿ, ಆದ್ರೆ ನಮ್ ಲೈಫ್ ಅಲ್ಲಿ ಒಂದು ಹೊಸ ಚಾಪ್ಟರ್ ಓಪನ್ ಆಗಿದೆ. ಇದನ್ನೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರನೇ ತಾನೆ, ಅದನ್ನ ಯಾಕೆ ನೀನ್ ಅರ್ಥ ಮಾಡ್ಕೋತಾ ಇಲ್ಲ. ನನ್ ರೆಸ್ಟೋರೆಂಟ್ಗೆ ಶೆಫ್ ಆಗ್ ಬಾ ಅಂತ ಕರ್ದಿದ್ದಕ್ಕೆ ಅದಕ್ಕೂ ಬರಲ್ಲ ಅಂದೆ, ತರ ಅರ್ಧದಲ್ಲೇ ಬಿಟ್ಟು ಓಡೋಗ್ಬಿಟ್ಟಿಯಲ್ಲ ಅಂತ ಶ್ರುತಿ ಕೋಪದಲ್ಲಿ ಇರ್ಬೇಕಾದ್ರೆ ನಾನ್ ಏಂತಕ್ ಹೋದೆ ಅಂತ ಕೇಳು ಅಂತ ರವಿ ಹೇಳ್ತಾನೆ. ನನಗ್ ಬೇಕಾಗಿಲ್ಲ ನಿನ್ ರೀಸನ್, ನನಗ್ ಬೇಡ. ನಿನ್ ರೆಸ್ಟೋರೆಂಟ್ ಅಲ್ಲಿ ಏನಾದ್ರೂ ಕುಕ್ ಮಾಡೋ ತರ ಏನಾದ್ರೂ ಒಂದ್ ಕತೆನ ಕುಕ್ ಮಾಡಿ ಹೇಳ್ತೀಯಾ, ನಾನು ಹುಚ್ಚಿ ತರ ಅದನ್ನೆಲ್ಲ ಕೇಳ್ಬೇಕಾ. ನೀನ್ ಹೇಳೋದನ್ನ ನಾನ್ ಯಾವ್ದನ್ನು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಸರಿ ಆಯ್ತು, ನೀನ್ ಕೇಳೋ ಅವಶ್ಯಕತೆನೂ ಇಲ್ಲ. 2 ನಿಮಿಷ ನನ್ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ನಿನ್ ತಾಳ್ಮೆ ಇಲ್ಲ ಅಂದ್ರೆ ನಿನ್ ಹತ್ರ ಮಾತಾಡಿನೇ ವೇಸ್ಟ್, ಹೋಗೆ ಅಂತ ರವಿ ಹೇಳಿದಾಗ ನೀನು ಹೋಗೋ ಅಂತ ಶ್ರುತಿ ಹೇಳ್ತಾಳೆ. ಇದಕ್ಕೆ ಮೇಲೆ ನೀನ್ ಹತ್ರ ಮಾತಾಡೋಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ, ನಾನು ಆಲ್ರೆಡಿ ತುಂಬಾನೇ ಟೆನ್ಷನ್ ಅಲ್ಲಿದ್ದೀನಿ ಅಂತ ರವಿ ಹೇಳ್ಬೇಕಾದ್ರೆ ಓ ಒಂಟಿಯಾಗಿ ರೆಸ್ಟೋರೆಂಟ್ ಓಪನ್ ಮಾಡಿ ನಾನು ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡಿದೀನಿ, ನನಗಿಂತ ನಿನ್ಗೆ ಟೆನ್ಷನ್ ಜಾಸ್ತಿ ಅಲ್ವಾ. ರೆಸ್ಟೋರೆಂಟ್ ಇಂದ ಹೋಗ್ಬೇಕಾದ್ರೆ ಚೆನ್ನಾಗೇ ಹೋದೆ, ಈಗೇನು ಆ ನೀತು ಅವಳ ಟೆನ್ಷನ್ ನ ನಿನ್ ತಲೆ ಮೇಲೆ ಹಾಕ್ ಕಳ್ಸದ್ಲಾ ಅಂತ ಶ್ರುತಿ ಹೇಳ್ಬೇಕಾದ್ರೆ ರವಿ ಕೋಪ ಮಾಡ್ಕೊಂಡು ರೂಮ್ ಇಂದ ಆಚೆ ಹೊರಟೋಗ್ತಾನೆ. ಸ್ವಲ್ಪ ಹೊತ್ ಬಿಟ್ಟು ರವಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದಕ್ಕೆ ಅಂತ ಬಂದಾಗ ಏನ್ ಮಾಡ್ತಿದ್ಯಾ ಅಂತ ರವಿಗೆ ಶ್ರುತಿ ಕೇಳ್ತಾಳೆ. ಮಲ್ಕೊಳಕ್ ಬಂದಿದೀನಿ, ನಿನ್ ಹತ್ರ ಮಾತಾಡೋದಕ್ಕಲ್ಲ ಅಂತ ರವಿ ಹೇಳ್ಬೇಕಾದ್ರೆ ನಾನ್ ಪಕ್ಕದಲ್ಲಿ ಮಲ್ಕೋಬೇಡ ಅಂತ ಶ್ರುತಿ ರವಿನ ಬೆಡ್ ಇಂದ ಕೆಳಗಡೆ ತಳ್ತಾಳೆ. ಸರಿ ಆಯ್ತು ಅಂತ ರವಿ ಏನು ಮಾತಾಡದೆ ಕೆಳಗಡೆನೆ ಹಾಸ್ಕೊಂಡು ಮಲ್ಕೊಂತಾನೆ. ಈ ಕಡೆ ಕಸ್ತೂರಿ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಕಾಶಿನಾಥ್ ಸೂಪ್ ಮಾಡ್ಕೊಂಡ್ ಬಂದು ಕುಡಿಸ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಂಗೆ ಕಸ್ತೂರಿ ಅವ್ರಿಗೆ ನೆತ್ತಿಗತ್ತತ್ತೆ. ಅವ್ರ ನೆತ್ತಿನ ಕುಟ್ಬೇಕಾದ್ರೆ ಕಾಶಿನಾಥ್ ಅವರು ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ಶಾಂತಿ ಬಂದು ಇದನ್ನ ನೋಡಿ ಶಾಕ್ ಆಗ್ತಾಳೆ. ಏನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಶಾಂತಿ ಕೇಳ್ಬೇಕಾದ್ರೆ ಅದು ಶಾಂತಿ ಸೂಪ್ ಕುಡಿತಾ ಇದ್ನ ನೆತ್ತಿಗತ್ಬಿಡ್ತು, ಅದಕ್ಕೆ ಕಾಶಿನಾಥ್ ಅವರು ನೆತ್ತಿ ಕುಡ್ತಾ ಇದ್ರು ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ ನೋಡಿ ಇಲ್ಲಿ ಈ ರೀತಿ ಎಲ್ಲ ನಡೆಯೋದು ನನ್ಗೊಂದ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿದಾಗ ಅಲ್ಲೇನೋ ಒಂದ್ ರೀತಿ ರಾಮಾಯಣ ಆಯ್ತು, ಇವಾಗ ಮತ್ತೆ ಅದೇ ರೀತಿ ಇಲ್ಲಾಗೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಮೊದ್ಲಿನಿಂದ ಹೋಗಿ ಅಂತ ಶಾಂತಿ ಕಾಶಿನಾಥ್ನಿಂದ ಕಳಿಸ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರುತಿ ಅವ್ರ ಅಪ್ಪ ಅಮ್ಮ ಇಬ್ರು ಅಲ್ಲಿ ಬರ್ತಾರೆ. ಅವ್ರನ್ನ ನೋಡಿ ಬೀಗ್ರೆ ಬನ್ನಿ ಬನ್ನಿ ಅಂತ ಹೇಳಿ ಶಾಂತಿ ಅವ್ರನ್ನ ಒಳಗಡೆ ಕರೆದು ಕೂರಿಸ್ತಾಳೆ. ಅಲ್ಲ ಬೀಗ್ರೆ ಮನೇಲೆ ಬಂದ್ ಮಾತಾಡ್ಬೋದಿತ್ತಲ್ಲ, ಇಲ್ಲಿವರೆಗೆ ಯಾಕೆ ಬಂದ್ರಿ ಅಂತ ಶಾಂತಿ ಕೇಳ್ಬೇಕಾದ್ರೆ ಏನ್ ಮಾಡೋದು ಬೀಗ್ರೆ, ನಿಮ್ ಮನೆಗ್ ಬಂದು ಮಾತಾಡೋದಕ್ ಆಗೋದಿಲ್ವಲ್ಲ, ನಿಮ್ ಮಗ ಸೂರ್ಯ ಮಾತಾಡೋದಕ್ ಬಿಡೋದಿಲ್ವಲ್ಲ ಅಂತ ಶೀಲಾ ಹೇಳ್ಬೇಕಾದ್ರೆ ಏನ್ ಮಾಡೋದು ಬೀಗ್ರೆ, ನನ್ 2 ಗಂಡ್ಮಕ್ಳು ಚಿನ್ನದಂತವ್ರು, ಆದ್ರೆ ಈ ಸೂರ್ಯ ಈ ರೀತಿ ಆಗ್ಬಿಟ್ಟ, ನಮ್ ಮಾತುಗಳನ್ನ ಸರಿಯಾಗಿ ಅವ್ನ್ ಕಿವಿಗೆ ಹಾಕೊಳ್ಳೋದಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ಬೀಗ್ರೆ ಶ್ರುತಿನ ನೋಡ್ತಿದ್ರೆ ತುಂಬಾನೇ ನೋವಾಗುತ್ತೆ ನಮ್ಗೆ ಅಂತ ವಾಸುದೇವ್ ಹೇಳ್ಬೇಕಾದ್ರೆ ಯಾಕೇನಾಯ್ತು ಬೀಗ್ರೆ ಅಂತ ಶಾಂತಿ ಕೇಳ್ತಾಳೆ. ಹಾಗೆ ನೀತು ಮತ್ತೆ ರವಿ ಬಗ್ಗೆನೂ ಶಾಂತಿ ಹತ್ರ ಮಾತಾಡ್ತಿರ್ತಾರೆ. ನೋಡಿ ನಮ್ ಮಗಳ ಬಗ್ಗೆ ನಮ್ಗ್ ಚೆನ್ನಾಗ್ ಗೊತ್ತಿದೆ, ಈಗ ಇನ್ನು ರವಿ ಮೇಲೆ ಅವಳಿಗೆ ಕೋಪ ಬಂದಿಲ್ಲ, ಕೋಪ ಬಂತು ಅಂದ್ರೆ ಸ್ವಲ್ಪ ಸ್ವಲ್ಪ ಜಗಳ ಮಾಡೋದಕ್ ಶುರು ಮಾಡ್ತಾಳೆ, ಆಮೇಲೆ ಕಂಪ್ಲೀಟ್ ಆಗಿ ಅವನ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟೆ ಬಂದ್ಬಿಡ್ತಾಳೆ. ಆಮೇಲೆ
ಅವ್ರಿಬ್ರನ್ನು ಒಂದ್ ಮಾಡೋದಿಕ್ಕೆ ನಾವ್ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ಅಂತ ಶೀಲಾ ಹೇಳ್ಬೇಕಾದ್ರೆ, ಅಯ್ಯೋ ಬೇಗ್ರೆ ಏನ್ ನೀವ್ ಈ ರೀತಿ ಹೇಳ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ನೋಡಿ ನನ್ ಮಗಳು ಕ್ಯಾರೆಕ್ಟರ್ ಹೆಂಗೆ, ಅವಳೇನು ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತಿದೆ. ನಾವ್ ಯಾವ್ದು ಒಳ್ಳೇದು ಅಂತೀವೋ ಅದನ್ನ ಅವಳು ಉಲ್ಟಾ ಮಾಡ್ತಾಳೆ. ಅವಳೇನಾದ್ರೂ ನಿಮ್ ಮಗನ್ ಬಿಟ್ಟು ಬಂದ್ಬಿಟ್ಲು ಅಂತ ಅಂದ್ರೆ ಆಮೇಲೆ ನಾವ್ ಎಷ್ಟೇ ಜನ ಹೇಳಿದ್ರು ಅವಳು ಮತ್ತೆ ಒಂದಾಗೋದಿಲ್ಲ. ಆ ತರ ಆಗ್ಬಾರ್ದು ಅಂತ ನನ್ ಭಯದಿಂದ ಹೇಳ್ತಾ ಇದೀನಿ ಅಂತ ಶೀಲಾ ಹೇಳ್ಬೇಕಾದ್ರೆ ನನ್ಗೆ ಅರ್ಥ ಆಗ್ತಿದೆ ಬೇಗ್ರೆ. ನಾನು ರವಿ ಹತ್ರ ಇದ್ರ ಬಗ್ಗೆ ಮಾತಾಡ್ದೆ, ಆದ್ರೆ ಶ್ರುತಿ ಇವಾಗ ರೆಸ್ಟೋರೆಂಟ್ ಓಪನ್ ಮಾಡಿರೋದು ಅವ್ನ್ಗೇನೋ ಇಷ್ಟ ಇಲ್ವಂತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಲ್ಲ ಇದ್ರಲ್ಲಿ ಮಗನ್ ಏನಂತೆ ಸಮಸ್ಯೆ? ಆ ಹೋಟ್ಲಲ್ಲಿ ಅವನು ಮಾಮೂಲಿ ಶೆಫ್ ಅಷ್ಟೇ ಅಲ್ವಾ, ಆದ್ರೆ ಶ್ರುತಿ ಹೋಟ್ಲಿಗೆ ಬಂದ್ರೆ ಅವನು ಓನರ್ ಆಗ್ತಾನೆ. ಅಷ್ಟು ಅರ್ಥ ಆಗಲ್ವಾ ನಿಮ್ ಮಗಂಗೆ ಅಂತ ವಾಸುದೇವ್ ಕೇಳ್ತಾನೆ. ನೋಡಿ ಶ್ರುತಿ ನಮ್ಗೆ ಇಷ್ಟ ಇಲ್ಲದೆ ಮದ್ವೆ ಆಗಿರ್ಬೋದು, ಆದ್ರೆ ರೆಸ್ಟೋರೆಂಟ್ ನ ಇಬ್ರು ಜೊತೆಯಾಗಿ ನಡೆಸ್ಬೇಕು ಅನ್ನೋದು ನಮ್ಮ ಆಸೆ. ನಮ್ ಇಡೀ ಆಸ್ತಿ ಎಲ್ಲ ನಮ್ ಮಗಳಿಗೆ ತಾನೆ. ನಮ್ ಮಗಳಿಗೆ ಆಸ್ತಿ ಬಂದ್ಮೇಲೆ ಅದು ನಿಮ್ ಮಗನ್ಗೂ ಸೇರುತ್ತೆ ಅಲ್ವಾ. ಅಳಿಯಂದ್ರಿಗೆ ಸ್ವಲ್ಪ ಅಡ್ವೈಸ್ ಮಾಡಿ, ನಾವ್ ಹೇಳಿದ್ರು ಅವ್ರು ಕಿವಿಗೆ ಹಾಕೊಂಡಿಲ್ಲ, ನೀವು ಸ್ವಲ್ಪ ಅವನ ಹತ್ರ ಮಾತಾಡಿ ಅರ್ಥ ಮಾಡ್ಸಿ ಅಂತ ವಾಸುದೇವ್ ಹೇಳ್ಬೇಕಾದ್ರೆ, ಸರಿ ಬೇಗ್ರೆ ನೀವು ನನ್ ಮಗನ್ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದೀರ ಅಂತ ನಂಗೆ ಅರ್ಥ ಆಗ್ತಿದೆ. ನನ್ ಮಗ ನಾನ್ ಹೇಳಿದ್ರೆ ಕೇಳ್ತಾನೆ, ನಾನ್ ಖಂಡಿತ ಹೇಳ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಅವರನ್ನ ಬಚಾವ್ ಮಾಡಿ, ಇಲ್ಲ ಅಂದ್ರೆ ಶಾಶ್ವತವಾಗಿ ಶ್ರುತಿ ಮತ್ತೆ ರವಿ ಇಬ್ರು ದೂರ ಆದ್ರೂ ಆಗ್ಬೋದು ಅಂತ ವಾಸುದೇವ್ ಮತ್ತೆ ಶೀಲಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಈ ಕಡೆ ಮನೋಜ ತಮ್ ಶೋರೂಮ್ ಅಲ್ಲಿರೋ ಐಟಮ್ನೆಲ್ಲ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಬೇಕು, ಆ ರೀತಿ ಟೈಅಪ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ ಇದರಿಂದ ಸೂರ್ಯ ಮತ್ತೆ ಮೀನಿಂಗೆ ಒಂದು ಐಡಿಯಾ ಹೊಳೆಯುತ್ತೆ. ಶ್ರುತಿ ಅವರೇ, ಹಾಗಾದ್ರೆ ಈ ಹೂವಿನ ವ್ಯಾಪಾರನು ಆನ್ಲೈನ್ ಅಲ್ಲಿ ವ್ಯಾಪಾರ ಮಾಡ್ಬೋದಾ ಅಂತ ಮೀನೇ ಕೇಳ್ಬೇಕಾದ್ರೆ, ಮೀನಮರಿ ಒಳ್ಳೆ ಐಡಿಯಾ ಹೇಳಿದ್ರಿ, ನೀವು ಆನ್ಲೈನ್ ಅಲ್ಲೂ ಸಹ ಹೂವನ್ನ ಮಾರ್ಬೋದು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹೌದು ಮೀನಮ್ಮ ಎಲ್ರು ಆನ್ಲೈನ್ ಅಂತಿರ್ತಾರೆ, ನಾವು ಅದೇ ಲೈನ್ ಅಲ್ಲಿ ಹೋಗೋಣ ಬಿಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆದ್ರೆ ಅದನ್ನೆಲ್ಲ ಹೇಗ್ ಮಾಡೋದಂತ ನನ್ಗೆ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಮೀನಮರಿ ಅದ್ರ ಟೆನ್ಷನ್ ಬಿಟ್ಟಾಕು, ನಾನಿದೀನಲ್ಲ, ಇದಕ್ಕೆ ಬೇಕಾಗಿರೋ ಕಂಪ್ನಿ ಹತ್ರ ನಾನ್ ಮಾತಾಡ್ತೀನಿ, ಆಮೇಲೆ ಅದಕ್ಕೇನ್ ಆಪ್ ಬೇಕೋ ಅದನ್ನ ನಾನ್ ನಿಮ್ಗೆ ರೆಡಿ ಮಾಡಿಸ್ಕೊಡ್ತೀನಿ. ಶ್ರುತಿಯವರೇ ಇದರಿಂದ ನಿಮ್ಗೇನ್ ತೊಂದ್ರೆ ಇಲ್ಲ ತಾನೆ ಅಂತ ಮೀನಾ ಕೇಳ್ಬೇಕಾದ್ರೆ, ಏನ್ ಮೀನಮರಿ ಈ ರೀತಿ ಹೇಳ್ಬಿಟ್ಟಲ್ಲ, ನಿಮ್ಗೋಸ್ಕರ ನಾನು ಇಷ್ಟು ಮಾಡೋದಿಲ್ವಾ ಹೇಳಿ ಅಂತ ಶ್ರುತಿ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯ ತುಂಬಾನೇ ಖುಷಿಯಿಂದ ಇನ್ಮೇಲೆ ನಮ್ ಮೀನಮ್ಮನು ಆನ್ಲೈನ್ ಡೆಲಿವರಿ ಮಾಡ್ತಾಳೆ ಅಂತ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಅಲ್ಲಿಗೆ ಶಾಂತಿ ಬಂದು ಏನ್ ನಡೀತಾ ಇದೆ ಇಲ್ಲಿ ಅಂತ ಜೋರಾಗಿ ಕಿರ್ಚಾಡ್ತಾಳೆ. ಅತ್ತೆ, ಮೀನಮರಿ ಆನ್ಲೈನ್ ಅಲ್ಲಿ ಹೂವಿನ ಡೆಲಿವರಿ ಕೊಡೋದಕ್ಕೆ ನಾವ್ ಪ್ಲಾನ್ ಮಾಡ್ತಾ ಇದೀವಿ ಅಂತ ಶ್ರುತಿ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಮಾಡೋ ಕೆಲ್ಸನೇ ಒಳ್ಕೆಲ್ ದಬಾಕಕ್ ಆಗ್ತಿಲ್ಲ ಅಂತದ್ರಲ್ಲಿ ಇದ್ ಬೇರೆ ಮಾಡ್ತಾಳಂತೆ, ಇದ್ರ ಮುತ್ತಿಗೆ ಅದ್ ಬೇರೆ ಕೇಡು ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಿಂಗೆ ಕೋಪ ಬರ್ತಿರುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.